ಧನುಸ್ಸು ರಾಶಿಯ ಯೋಗ ಫಲ. ಧನುಸ್ಸು ರಾಶಿಗೆ ಈ ವರ್ಷ 5 ರೂಪಾಯಿ ಆದಾಯ ಇದ್ರೆ 5 ರೂಪಾಯಿ ಅಷ್ಟು ಖರ್ಚು. ಸಂಪಾದನೆ ಮಾಡುವಂಥದ್ದು ಕಷ್ಟವೇ. ಆ ಬಂದಂತ ಕೆಲಸ ದುಡ್ಡು ಸಹ ನಮ್ಮ ಹತ್ರ ನಿಲ್ಲುವಂಥದ್ದು ಕಷ್ಟವೇ. ಸಂಪಾದನೆ ಮಾಡ್ತಿರುವಂಥದ್ದೇ ಕಡಿಮೆ ಆಗ್ಬಿಟ್ಟಿದೆ. ಆ ಕಡಿಮೆ ಆಗಿರುವಂಥ ಸಂಪಾದನೆಯೂ ನಮ್ಮ ಕೈಯಲ್ಲಿ ನಿಲ್ಲೋದಿಲ್ಲ. ಅಷ್ಟು ಸಹ ವೆಚ್ಚಗಳಾಗತ್ತೆ. ಆದರೆ ಆ ವೆಚ್ಚವೆಲ್ಲವೂ ಸಹ ಗೌರವಾನ್ವಿತವಾಗಿರುತ್ತೆ. ಯಾವುದೇ ದುಂದು ವೆಚ್ಚಗಳಾಗಲಿ, ಪ್ರಯೋಜನಕ್ಕೆ ಬಾರದ ವೆಚ್ಚಗಳಾಗಲಿ ಆಗೋದಿಲ್ಲ. ನೀವು ಖರ್ಚು ಮಾಡುವಂಥ ವೆಚ್ಚ ಮಾಡುವಂಥದ್ದೆಲ್ಲವೂ ಸಹ ಪ್ರಯೋಜನಕ್ಕೆ ಬರುವಂಥ ವೆಚ್ಚಗಳೇ ಆಗಿರುತ್ತೆ. ಈ ರಾಶಿಯವರಿಗೆ ಈ ವರ್ಷ ಉತ್ತಮವಾದಂಥ ಯೋಗ ಫಲ. ಗುರುವಿನ ಬಲ ಚೆನ್ನಾಗಿದೆ, ಶುಕ್ರನ ಬಲ ಚೆನ್ನಾಗಿದೆ, ಶನಿಯ ಯೋಗ ಚೆನ್ನಾಗಿದೆ, ಒಂದಲ್ಲ ಒಂದು ಬುಧನ ಗ್ರಹ ಅಂತ ಉತ್ತುಂಗದಲ್ಲಿರುತ್ತೆ. ಈ ರಾಶಿಯವರಿಗೆ ಓದುವಂಥ ವಿದ್ಯಾರ್ಥಿಗಳಿಂದ ಹಿಡಿದು, ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳಿಂದ ಹಿಡಿದು, ಕಲಾವಿದರು, ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ಈ ವರ್ಷ ಸಕ್ಸಸ್ ಸಿಗುತ್ತೆ. ಆದರೆ ಹಣಕಾಸಿನ ವೆಚ್ಚ ಸಮ ಇರುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲವೂ ಸಹ ಉತ್ತಮವಾದಂಥ ಆಲೋಚನೆಯ ವರ್ಷ. ನಿಮ್ಮ ಮನಸ್ಸಿನ ಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥ ವ್ಯಕ್ತಿಗಳು ಜಾಸ್ತಿ ಇರ್ತಾರೆ. ನಿಮ್ಮನ್ನು ಕೇಡನ್ನು ಬಯಸುವಂಥ ವ್ಯಕ್ತಿಗಳು ಭಾಳ ಕಡಿಮೆ. ನಿಮಗೆಲ್ಲರೂ ಸಹ ಒಂದಲ್ಲ ಒಂದು ಆಶೀರ್ವಾದವನ್ನು, ಅನುಗ್ರಹವನ್ನು, ಒಳಿತಾದ ಮಾತುಗಳನ್ನು ಆಡುವಂಥ ವ್ಯಕ್ತಿಗಳೇ ನಿಮಗೆ ಸಿಗ್ತಾರೆ ಹೊರತು ಯಾವುದೇ ಕುಹಕ ಮನಸ್ಸುಗಳಾಗಲಿ ನಿಮ್ಮನ್ನು ಕಾಲೆಳಿಬೇಕು, ನಿಮಗೆ ತೊಂದರೆ ಕೊಡಬೇಕು ಅನ್ನುವಂಥ ವ್ಯಕ್ತಿಗಳು ಯಾರೂ ಸಹ ಇರೋದಿಲ್ಲ. ಧನುಸ್ಸು ರಾಶಿ ಅಧಿಪತಿ ಬಂದು ಗುರುವಾಗಿರ್ತಾರೆ. ನೀವು ಮಾಡಬೇಕಾಗಿರೋಂಥ ಆರಾಧನೆ ರಾಯರ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ರಾಯರ ಪ್ರಾರ್ಥನೆಯಿಂದ ನಿಮ್ಮ ವ್ಯವಹಾರಗಳೆಲ್ಲವೂ ಅನುಕೂಲವಾಗಿರುತ್ತೆ. ಅಲ್ಪ ತೃಪ್ತಿಯ ವಾತಾವರಣ. ನಾನು ಹೇಳಿದೆ, ಲಕ್ಷ ಸಂಪಾದನೆ ಮಾಡುವಂಥ ಯೋಗಗಳಿಲ್ಲ, 1000 ಸಂಪಾದನೆ ಮಾಡುವಂಥ ಯೋಗ ಇದೆ. ಎಲ್ಲರೂ ಸಹ 5 ಪಟ್ಟು ಆದಾಯ ಇದ್ದರೆ 5 ಪಟ್ಟಷ್ಟು ಖರ್ಚುಗಳಿರುತ್ತೆ. ನಿಮಗೆ ಎಷ್ಟು ಸಂಪಾದನೆ ಮಾಡ್ತೀರಿ ಅಷ್ಟು ಕಮಿಟ್ಮೆಂಟ್ಸ್ಗಳಿರುತ್ತೆ, ನಿಮಗೆ ಅಷ್ಟು ವೆಚ್ಚಗಳಿರುತ್ತೆ. ಆ ವೆಚ್ಚಗಳೆಲ್ಲವೂ ಸಹ ಭಾಳ ಯೂಸ್ಫುಲ್ ಆಗಿರುತ್ತೆ. ಆ ವೆಚ್ಚವೆಲ್ಲವೂ ಸಹ ನಿಮಗೆ ಅನುಕೂಲಕರವಾದಂಥದ್ದೇ, ನಿಮ್ಮ ಬಳಕೆಗೆ ಅನುಕೂಲಕರವಾಗಿರುವಂಥದ್ದೇ, ನಿಮ್ಮ ಕುಟುಂಬಕ್ಕೆ ಅನುಕೂಲಕರವಾಗಿರುವಂಥ ವೆಚ್ಚಗಳೇ ಆಗಿರುತ್ತೆ ಹೊರತು ದುಂದು ವೆಚ್ಚಗಳಾಗಲಿ, ಇನ್ನೊಂದು ಸಣ್ಣ ಪುಟ್ಟ ತೊಂದರೆ ತಾಪತ್ರಗಳಿಗೆ ಖರ್ಚುಗಳಾಗಲಿ ಖಂಡಿತವಾಗಿ ಆಗಿರೋದಿಲ್ಲ. ಧನುಸ್ಸು ರಾಶಿಯವರಿಗೆ ಈ ವರ್ಷ ಅನುಕೂಲಕರವಾದಂಥ ವರ್ಷವೇ ಆಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಈ ರಾಶಿ ಅಧಿಪತಿ ಆಗಿರುವಂಥವ್ರು ಗುರುಗ್ರಹ. ನೀವು ಮಾಡಬೇಕಾಗಿರುವಂಥದ್ದು ರಾಯರ ಪ್ರಾರ್ಥನೆ. ಇಷ್ಟನ್ನು ಮಾಡ್ಕೊಳ್ಳಿ, ಬಹಳ ಅನುಕೂಲವಾಗಿರುತ್ತೆ. ಈ ವರ್ಷ 2025ನೇ ವರ್ಷ ಧನುಸ್ಸು ರಾಶಿಯವರಿಗೆ.